ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಅಡ ಬಾಳೆಹಣ್ಣು ಅಪ್ಪಟ್ಟಿ ದುಡ್ಡು ಖರ್ಚು ಮಾಡಿ ಸ್ಕೂಲಿಗೆ ಸೇರ್ಸ್ರೆ ಸ್ಕೂಲ್ಗೆ ಹೋಗ್ಬಿಟ್ಬಿಟ್ಟು ಮೊಬೈಲ್ ಗೇಮ್ ಮಾಡ್ಕೊಂಡು ಕೂತಿದಯ. ಶಾಲೆ ರಜಾ ಐತೆ ಅದಕ್ಕೆ ಗೇಮ್ ಆಡ್ತಾ ಇದ್ದೀನಿ. ಓದ್ಬೇಕಾದ್ರೆ ಗೇಮ್ ಆಡ್ಬಾರ್ದು ಅಂತ ನನಗೂ ಗೊತ್ತು. ಏನಾದ್ರು ಮಾತಾಡಿದ್ರೆ ತಿರ್ಕೊಂಡು ಚೆನ್ನಾಗಿ ಮಾತಾಡ್ತಿದೆ ಅಲ್ವಾ? ನಿನಗೆ ತಿಂದು ಕೊಬ್ಬು ಜಾಸ್ತಿ ಆಗ್ಬಿಟ್ಟದ. ನನಗಷ್ಟೇ ಅಲ್ಲ ನಿನ್ಗೂ ಜಾಸ್ತಿ ಆಗ್ಬಿಟ್ಟೈತೆ. ನಿನ್ನಲೇ ನೀವು ಮಾಡ್ರೆ ಕೆಲ್ಸಕ್ಕೆ ಒಡೆಯೋದಲ್ಲ, ಬೆಂಡೆತ್ತಿ ಚರ್ಮ ಸುಲ್ದು ಬಿಡ್ಬೇಕು. ಅಷ್ಟು ಕೋಪ ಬರ್ಸ್ತಾನೆ. ಅಂತದೇನ್ ಮಾಡ್ದ ಕೂಸು? ಯಾನ್ ಮಾಡದ್ನ? ನನಗೆ ಕೊಬ್ಬು ಜಾಸ್ತಿ ಅಂತಾನೆ. ಅದ್ರಲ್ಲಿ ತಪ್ಪೇನದ? ಕೊಬ್ಬು ಜಾಸ್ತಿ ತಾನೆ. ಯಾನಮ್ಮೆ ನೀನು ಅವನ ಪರವಾಗಿ ವಹಿಸ್ಕೊಂಡ್ ಮಾತಾಡಿಯ ಗಂಡನ ಮರ್ಯಾದೆ ಇಲ್ವಾ? ಬಾಬಣ್ಣ ನಿಮಗ್ ಕೊಬ್ಬು ಜಾಸ್ತಿ ಅಂತದ್ದು ನಾನಲ್ಲ, ಡಾಕ್ಟ್ರು ಅವತ್ತು ಚೆಕಪ್ ಮಾಡಿ ಹಂಗಂತ ಪ್ರಾಪರ್ಟಿ ಕೊಟ್ರಲ್ಲ. ಮಗಮ್ಮೆ ನಮ್ಮವ್ವ ಅಪ್ಪನೇ ನಂಗೆ ಪ್ರಾಪರ್ಟಿ ಕೊಟ್ಟಿಲ್ಲ, ಇನ್ನು ಅವನೇನು ಕೊಟ್ಟನು? ಅಜ್ಜಮ್ಮ ಅದು ಪ್ರಾಪರ್ಟಿ ಅಲ್ಲ ರಿಪೋರ್ಟು. ಹಿಡ್ದೆ ಚಾಡ. ಅದಕ್ಕೆ ನಾನು ಹೇಳ್ದದು. ಯಾನಮ್ಮೆ ಅವನು ಬುದ್ಧಿ ಹೇಳು ಅಂದ್ರೆ ಅವನ ಪರ ವಹಿಸ್ಕೊಂಡ್ ಮಾತಾಡ್ತಾ ಇದ್ದಾಯ. ಬಣ್ಣ ಬಾಬು ಇನ್ನ ಚಿಕ್ಕವನು, ಅವ್ನು ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಗೊತ್ತಿಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡು ಬೈದ್ ಬಿಡದ. ಅವನು ಪರವಾಗಿ ಬಂದ್ರೆ ನಿನಗೂ ಹೊಡೆದಿಯೇ. ನನಗ್ ಬೇಕಾದ್ರೆ ಎಷ್ಟಾದ್ರೂ ಹೊಡಿ, ಅದಕ್ಕೆ ಮುಂಗಾಡಿದ್ರೆ ಪರಿಣಾಮ ಸರಿ ಇರಲ್ಲ. ನೋಡ್ದೆ ಮೇ ಇವನು ಕೊಬ್ಬ ಚಿಕ್ಕಂಡು ಅಂತಿದೆ, ಬೆಟ್ಟಲ್ಲಿ ಆಡ್ಸ್ಕೊಂಡು ಹೆಂಗ್ ಮಾತಾಡ್ತಾನೆ ನೋಡು. ಇವನು ರಾಕಿಂಗ್ ಸ್ಟಾರ್ ಅನ್ಕೊಂಡ್ಬಿಟ್ಟಿದ್ದಾನ. ಇವನು ಮಾತು ಕೇಳ್ಕೊಂಡು ನಾ ಸುಮ್ಮನೆ ಇರ್ಬೇಕಾ? ಬಾಬು ದೊಡ್ಡವ್ರಿಗಂಗೆಲ್ಲ ಮಾತಾಡ್ಬಾರ್ದು, ಅವ್ರು ಹೇಳೋದು ನೀನು ಒಳ್ಳೇದಕ್ಕೆ ತಾನೇ. ನೀವು ಸುಮ್ಮನೆ ಇರಿ ಅಕ್ಕಮ್ಮ. ಅಣ್ಣಯ್ಯ ಹೇಳೋದಕ್ಕೆಲ್ಲ ತಲೆ ಅಲ್ಲಾಡಿಸ್ತಾ ಇದ್ರೆ ನಮ್ಮನ್ ಗೊಂಬೆ ತರ ಆಡಿಸ್ತಾನೆ. ನೀವೇನ್ ತಪ್ಪು ಮಾಡಿದ್ರಿ ಅಂತ ಅವ್ನು ನಿಮಗೆ ಹೊಡಿತೀನಿ ಅಂದ. ಬೇಡ ಕಡ ಬಾಳಣೋ, ನನ್ನ ಕೋಪ ನತ್ತಿಗೇರ್ಸ್ಬೇಡ, ಆಮೇಲೆ ನಾನು ಇನ್ನೊಂದು ಮುಖ ನೋಡ್ಬೇಕಾಯ್ತದೆ. ಇರೋ ಮುಖನೇ ನೋಡಕ್ಕಾಯ್ತಲ್ಲ, ಇನ್ನೊಂದು ಮುಖ ನೋಡ್ಬೇಕಾ? ನೀನ್ ಹಿಂಗೆಲ್ಲ ಎದುರಿಸ್ಬಿಟ್ರೆ ನಾನು ಎದುರ್ಕೊಳ್ಳಲ್ಲ. ಅಯ್ಯೋ ಪುನಃ ತಿರುಗಿ ಮಾತಾಡಿ ನಿನ್ನ. ಬಾಬಣ್ಣ ಕೂಸ್ ಕೊಡಿಬೇಡಿ. ಸುಮ್ನಿರಮೆ, ಅವನು ಬುದ್ಧಿ ಕಚ್ಚಗಂಟ ನಾ ಸುಮ್ನಿರಲ್ಲ. ಬಾಬಣ್ಣ ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ? ಕೂಸ್ ಕೊಡಿಬೇಡಿ ಅಂದ್ರೆ ಹೊಡಿಬೇಡಿ. ಅವ್ರ ಜೊತೆಗೆ ಸೇರ್ಕೊಂಡು ನೀನು ವಾಚ್ಯ, ಮೊದ್ಲು ನಿನಗ್ ಬುದ್ಧಿ ಕಲಿಸ್ತೀನಿ. ಈ ಗೌಡ್ರನ್ನ ಎದುರು ಹಾಕೊಂಡ್ರೆ ನಿನಗೂ ಓಡತ್ತೀನಿ, ನಿಮ್ ಡ್ಯಾಡಿಗೂ ಓಡತ್ತೀನಿ. ಹಲೋ ಹಲೋ ಕುಸು, ಯಾಕೋ ಅಳ್ತಿದ್ಯಾ? ನೀನ್ ಹಿಂಗೆ ಅಳ್ತಿದ್ರೆ ನಾ ಏನಂತ ತಿಳ್ಕೊಬೇಕು? ಯಾಕೆ ಅಳ್ತಿದ್ಯಾ ಅಂತ ಹೇಳು. ನೋಡು, ನೀ ಯಾಕೆ ಅಳ್ತಿದ್ಯಾ ಅಂತ ಹೇಳ್ದೆ ಇದ್ರೆ ನಾನು ಈಗಲೇ ಅಲ್ಲಿಗೆ ಬಂದ್ಬಿಡ್ತೀನಿ. ಬೇಡ ಅತ್ಯವ, ನೀವಿದು ಬರುತ್ತೋ ಅಂದ್ರೆ ತಗೋಬೇಡಿ, ಎಲ್ಲ ನಾನು ಹಣೆ ಬರ ನಾನೇ ಅನುಭವಿಸ್ತೀನಿ. ನೀನ್ ಗಡ್ಗೋಡೆ ಮೇಲೆ ದೀಪ ಇಡಂಗ್ ಮಾತಾಡಿದ್ರೆ ನಂಗೆ ಕೋಪ ಬರ್ತದೆ. ಅದೇನಾಯ್ತು ಅಂತ ಹೇಳು. ನಿನ್ ಕಣ್ಣಲ್ಲಿ ನೀರು ಬರೋದನ್ನ ನಂಗೆ ನೋಡಕ್ ಆಯ್ತಾ ಇಲ್ಲ. ಅತ್ಯವ ಅದು ಅದು ಬಾಬಣ್ಣ ಇವತ್ತು ನನ್ನ ಕಾಪಾಡೋಕೆ ಹೊಡೆದ್ಬಿಟ್ರು. ಆ ದನಕಾಯನು ನಿನಗೆ ಹೊಡೆದ್ನಾ? ನಿನ್ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತ ಅವನಿಗೆ? ಹೌದು, ಅವ್ನು ಹೊಡಿಯಂತ ತಪ್ಪು ನೀನೇನ್ ಮಾಡ್ದಿ? ನಾನೇನು ಮಾಡಲಿಲ್ಲ ಅತ್ಯವ. ಬಾಬಣ್ಣ ಬಾಬು ಹೊಡಿಯಕ್ ಹೋದ್ರ ನಾನು ತಡದ್ನ, ಅದಕ್ಕೆ ನನ್ ಕಬ್ಬಾಳಕ್ ಹೊಡೆದ್ರು. ಅಷ್ಟೇ ಅಲ್ಲ, ನಮ್ ಡ್ಯಾಡಿಗೂ ಹೊಡಿತೀನಿ ಅಂದ್ರು. ಯಾಕೆ? ಅವನೇನ್ ಎಲ್ರಿಗೂ ಹೊಡಿತೀನಿ ಅಂತ ಪರ್ಮಿಟ್ ತಗೊಂಡವನಂತ? ನಾನು ಅಲ್ಲಿ ಬಂದು ಅವ್ನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇರು. ಬೇಡ ಅತ್ಯವ, ಬಾಬಣ್ಣಗ್ ಬಂದಿರೋ ಪಾಪಕ್ಕೆ ಆಮೇಲೆ ನಿಮ್ಗೂ ಹೊಡೆದ್ಬಿಡ್ತಾರೆ. ನನ್ ಮೇಲೆ ಕೈ ಮಾಡಿದ್ರೆ ಅವನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನೀನು ಫೋನ್ ಮಾಡ್ಗೋ, ನಾನು ಅಲ್ಲಿಗೆ ಬರ್ತೀನಿ. ಹೊಡಿಯೋದೇನು ಅಂತ ಅವನಿಗೆ ತೋರಿಸ್ತೀನಿ. ಅತ್ಯವ ಅತ್ಯವ ಮಧುರ ಅವ್ರೆ, ನಾನು ನಿಮಗೆ ಕಾಮನ್ ಸೆನ್ಸ್ ಇಲ್ವೇನ್ರಿ? ಹೀಗೆ ಹೇಳಕ್ಕೆ ಬಂದು ಕೂತ್ಕೊಂಡೆ ನನಗೆ ಭಯ ಆಗಲ್ವಾ? ನಾನಿರೋ ಪರಿಸ್ಥಿತಿಲಿ ನನ್ನ ಸೆನ್ಸ್ಗಳೆಲ್ಲ ಸೀಗೇಳೆ ಗೇಟಲ್ಲೇ ಸಿಗಾಕೊಂಡ್ಬಿಟ್ಟದ ಏನಿ, ಅದಕ್ಕೆ ಹಿಂಗೆ ಕೂತಿದ್ದಿ. ನಾನು ಎಷ್ಟು ಸತಿ ಹೇಳಿದ್ದೀನಿ ಸ್ವಲ್ಪ ಧ್ಯಾನ ಮಾಡಿ ಗೌಡ್ರೆ ಅಂತ, ಅದನ್ನ ಬಿಟ್ಟು ಬರೀ ಬಿಸ್ನೆಸ್ ಅಂತಾನೆ ಕೂತಿರ್ತೀರಾ. ನಾನು ಧ್ಯಾನ ಮಾಡ್ತಾ ಇರ್ತೀನಿ ಮಧುರ ಅವ್ರೆ, ಆದ್ರೆ ಏನ್ ಮಾಡ್ಲಿ, ಮನ್ಸು ಹಿಡ್ತಕ್ಕೆ ಸಿಗಲ್ಲ. ಇನ್ನೊಸಿ ದಿನ ಹಿಡ್ತಕ್ಕೆ ತಕೊಂಡ್ಬಿಡ್ತೀನಿ. ಬಂದ್ ವಿಷಯ ಏನು? ಯಾತಕ್ ಬಂದಿ?
ಯಾವ ಬಾಯಿಂದ ಅಂತ ಹೇಳಿ ಮಧುರ ಅವ್ರೆ. ಇಷ್ಟ ದಿನ ಯಾವ ಬಾಯಲ್ಲಿ ಹೇಳ್ತಿದ್ರೋ ಅದೇ ಬಾಯಲ್ಲಿ ಹೇಳಿ. ಇವತ್ತೇನು ಹೊಸ ಬಾಯ್ ಏನಾದ್ರು ಬಂದಿದ್ಯಾ? ಮಧುರ ಅವ್ರೆ, ನೀವು ನನಗೆ ಚಾವಟಿಲ್ ಹೊಡೆದಂಗೆ ಮಾತಾಡಿದ್ಯಾ? ತೊಂದರೆ ಇಲ್ಲ, ಹೇಳ್ತೀನಿ. ಅದೇ ಏನಾಯ್ತು ಅಂದರೆ ಇಷ್ಟ ಆಯ್ತು. ಈಗ ನೀವೇ ಹೇಳಿ, ಪುಟ್ಮಲಿ ಮಾಡೋದು ಸರಿಯಾ? ಗಂಡನ ಮರ್ಯಾದೆ ಕೊಡೋದು ಬೇಡವಾ? ಮರ್ಯಾದೆ ಕೊಡ್ಬೇಕಾಗಿರೋದು ಅವರಲ್ಲ, ನೀವು. ಒಂದ್ ಹೆಣ್ಣಿನ ಮೇಲೆ ಕೈ ಮಾಡಕ್ಕೆ ನಿಮಗ್ ನಾಚಿಕೆ ಆಗಲ್ವಾ? ಎಲ್ಲ ತಪ್ಪನ್ನು ನೀವೇ ಮಾಡಿ ಏನೋ ಮಾಡ್ತಾ ಇರೋ ತರ ಬಿಲ್ಡಪ್ ಕೊಡ್ತೀರಾ? ನಿಮ್ ಮುಖ ನೋಡಕ್ಕೂ ಅಸಹ್ಯ ಆಗುತ್ತೆ. ಈಗಲಾದ್ರೂ ನಾನು ಹೇಳಿದ ಅರ್ಥ ಆಯ್ತಮ್ಮದು. ಇವರು ಹಸುವಿನ ಮುಖಾಡ ಹಾಕೊಂಡಿರೋ ಹುಲಿ. ಇಂಥವ್ರನ್ನ ಕಟ್ಕೊಂಡು ಪುಟ್ಟಮಲ್ಲಿರೋದು ಎಷ್ಟು ಕಷ್ಟ ಅನುಭವಿಸ್ತಿದಾರೋ ಏನು. ಓ ಅಣ್ಣಪ್ಪನವ್ರೆ, ಯಾನೇನೋ ಮಾತಾಡಬೇಡಿ. ನಾನೇನು ಅವಳು ಬೇಕು ಅಂತ ಹೊಡಿನಿಲ್ಲ, ತಪ್ಪು ಮಾಡಕ್ಕೆ ಹೊಡೆದದು. ನೋಡ್ದ್ಯಮ್ಮದು, ಹೊಡೆಯೋದು ಹೊಡೆದು ಹೇಗೆ ಸಮಜಾಯಿಸಿ ಕೊಟ್ಕೋತಿದ್ದಾರೆ ಅಂತ. ಇಂಥವ್ರಿಗೆ ಏನ್ ಅನ್ಬೇಕು ಗೊತ್ತಾಗ್ತಿಲ್ಲ. ಮುಟ್ಟಾಳ ಅನ್ಬೇಕು. ಮಧುರ ಅವ್ರೆ, ನೀವು ನನಗ ಮುಟ್ಟಾಳ ಅಂದ್ರೆ ಕಾಪಾಡಬೇಕ ದೇವತೆನೆ ಕಲ್ತಕ ಮಾಡಿದ್ರೆ ನಾ ಎಲ್ಲಿಗೆ ಹೋಗ್ಬೇಕಪ್ಪ? ಎಲ್ಲಾದ್ರೂ ಹಾಳಾಗೋಗಿ ನನ್ನನ್ನೇನ್ ಕೇಳ್ತೀರಾ? ಹೆಂಡತಿ ಮೇಲೆ ಕೈ ಮಾಡೋರ್ನ ಕಂಡ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ನೀವಾಗಿದ್ದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಬೇರೆಯವ್ರಾಗಿದ್ರೆ ತೆಗೆದು ಕಪಾಳಕ್ಕೆ ಬಾರಿಸ್ತಿದ್ದೆ. ಹಂಗೆಲ್ಲ ಹೇಳ್ಬೇಡಿ ಮಧುರ ಅವ್ರೆ, ನನ್ನ ಪುಟ್ಟ ಹೃದಯಕ್ಕೆ ಶಾನೆ ನೋವಾಯ್ತದೆ. ನಿಮಗ್ ಮಾತ್ರ ನೋವಾಗುತ್ತಾ? ಪಾಪ ಪುಟ್ಟಮಲ್ಲಿಯವ್ರಿಗೆ ನೋವಾಗಲ್ವಾ? ಅಂತ ಹೆಂಡ್ತಿನ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು ರೀ. ಅಂತ ಹೆಂಡ್ತಿ ಎಲ್ಲರಿಗೂ ಸಿಗಲ್ಲ. ಯಾವ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ. ಮಧು ಅಂತ ಒಳ್ಳೆ ಹೆಂಡ್ತಿ ಸಿಕ್ಕಿದಾಳೆ. ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ಆದ್ರೆ ನನಗೆ ಅವ್ರು ಸಿಕ್ನಿಲ್ವೇ? ಅಂದ್ರೆ ಗಂಡನ್ನ ಅರ್ಥ ಮಾಡ್ಕೊಂಡು ಹೋಗಂತ ಎಂಡ್ರು ಸಿಕ್ನಿಲ್ವಲ್ಲ ಅಂದಿ. ನನಗೆ ಸಿಕ್ಕಿರೋದು ದಡ್ಡ ಬೊಡ್ಡೆತದು. ನಾ ಬ್ಯಾ ಅಂದ್ರೆ ಅವೊಬ್ಬವು ಅಂತಾಳೆ. ಈ ಸಂಸಾರದಲ್ಲಿ ಕಾವ್ ಹೆಂಗ್ ಬಂದದು? ಸಾಕ್ ನಿಲ್ಲಿಸ್ತೀರ ನಿಮ್ ಪುರಾಣನ. ಪುಟ್ಮಲ್ಲಿ ಅವರು ದಡ್ಡಿನೇ ಇರ್ಬೋದು, ಆದ್ರೆ ನಿಮ್ಮ ದೇವ್ರು ಅಂತ ಪೂಜೆ ಮಾಡ್ತಾರೆ. ಯಾವಾಗ್ಲೂ ನಿಮ್ದೇ ಜಪ ಮಾಡ್ತಿರ್ತಾರೆ. ನನ್ಗೆ ಕೆಲವೊಂದ್ಸಲ ನಾನ್ಯಾಕೆ ಅವ್ರ ತರ ಇರ್ಬಾರ್ದಿತ್ತು ಅನ್ಸುತ್ತೆ. ಮಧು, ನಿನ್ ಮನ್ಸಲ್ಲಿ ಪುಟ್ಟಮಲ್ಲಿಯವ್ರ ಬಗ್ಗೆ ಇಷ್ಟೊಂದು ಒಳ್ಳೆ ಅಭಿಪ್ರಾಯ ಇದೆಯಾ? ನೀನು ಅವ್ರ ತರ ಆಗ್ಬೇಕಾಗಿದ್ರೆ ಹೇಳು. ನಾನು ಈಗಲೇ ಅವ್ರ ಹತ್ರ ಮಾತಾಡಿ ನಿನ್ನ ಕ್ಲಾಸ್ ತಗೊಳಕ್ ಹೇಳ್ತೀನಿ. ಅದೆಲ್ಲ ಏನು ಬೇಕಾಗಿಲ್ಲ. ಹಾಗೇನಾದ್ರು ಬೇಕಾದ್ರೆ ನಾನೇ ಹೋಗಿ ಹೇಳಿಸ್ಕೊತೀನಿ. ನಿಮ್ ಗಂಡಸ್ರು ಬುದ್ಧಿ ತೋರ್ಸಕ್ ಬರ್ಬೇಡಿ. ಮಧುರ ಅವ್ರೆ, ನೀವು ನನ್ನ ಬಗ್ಗೆ ಶಾನೆ ತಪ್ಪು ತಿಳ್ಕೊಂಬಿಟ್ಟಿದ್ದೀರಿ. ನಾ ಯಾರು ತಪ್ಪು ಮಾಡಿಲ್ಲ. ಹೇಳಿದ್ದನ್ನ ಹೇಳಿ ನನಗ್ ಕೋಪ ಬರ್ಸ್ಬೇಡಿ. ಮೊದ್ಲಿಂದ ಆಚೆ ಹೋಗಿ. ನಿಮ್ ಮುಖನೂ ನನಗ್ ತೋರಿಸ್ಬೇಡಿ. ಹೇಳಿದ್ ಕೇಳಿಸ್ತಿಲ್ವೇನ್ರಿ? ತಿರುಗಿ ನೋಡದೆ ಹೋಗ್ತಾ ಇರಿ. ಆಯ್ತು ಅಣ್ಣಪ್ಪನವ್ರೆ, ನಂಗೂ ಒಂದು ಟೈಮ್ ಬರ್ತದೆ. ಆಗ ನಾನು ನಿಮ್ಮನ್ನ ವಿಚಾರಿಸ್ಕೊತೀನಿ. ನೀವೇನ್ರಿ ಇವ್ರನ್ನ ವಿಚಾರಿಸ್ಕೊಳ್ಳೋದು? ನೀವೇನಾದ್ರೂ ಇವ್ರ ವಿಷಯಕ್ಕೆ ಬಂದ್ರೆ ನಾನೇ ನಿಮ್ನ ವಿಚಾರಿಸ್ಕೋಬೇಕಾಗುತ್ತೆ. ನೋಡ್ರೆ ಎತ್ತಿ ನನಗೆ ಮರ್ಯಾದೆನೇ ಇಲ್ದಿದಂಗೆ ಆಗ್ಬಿಡ್ತು. ಚಡ್ಡಿ ಕಟ್ಕೊಳಕ್ ಬರ್ದವರೆಲ್ಲ ನನ್ನ ಗುರಾಯಿಸಂಗ ಆಗ್ಬಿಟ್ರು. ಕೊಂಗಾಳಿ ಮಲ್ಲಪ್ಪ, ಎಂತ ಗತಿಗೆ ತಂದಿಟ್ಬಿಟ್ಟೆಪ್ಪ. ಆಮೇಲೆ ಪುಟ್ಮನಿ ನೀ ತರ ನಡ್ಕೊಂಡ್ರೆ ನಂಗೆ ಕೋಪ ಬರ್ತದೆ. ನೀವು ಕೋಪ ಮಾಡ್ಕೊಂಡಿರೋದಕ್ಕೆ ನಾನು ಕೋಪ ಮಾಡ್ಕೊಂಡಿರೋದು. ಆಗಿತ್ತು ಆಗೋಯ್ತು ಕೊಮ್ಮೆ. ಅದನ್ನೆಲ್ಲ ಮರ್ತೋಸಿ ದಂಡಕ್ಕೆ ಬಾ. ಅದಕ್ಕೆ ಅಮ್ಮ, ಇವ್ನ್ ದಂಡಕ್ಕೆ ಹೋಗ್ಬೇಡಿ, ಮತ್ತೆ ಹೊಡೆದ್ರು ಹೊಡಿಬೋದು. ಒತ್ತವರ ಹೊಡೆದಿದ್ದು ಸಾಕಾಗ್ಲಿಲ್ಲ ಅಂತ ಇವಾಗ ನೈಸ್ ಮಾಡ್ಕೊಂಡು ದಂಡಕ್ಕೆ ಬಂದವನೇ. ಬಾಳಣ್ಣು, ನೀ ಸುಮ್ಮನಿದ್ರ ಸರಿ. ಇವೆಲ್ಲ ಆಗಿದ್ದು ನಿನ್ನಿಂದ. ನೀ ಸರಿಯಾಗಿದ್ರೆ ನಾವಿಬ್ರು ಯಾಕೆ ಜಗಳ ಆಡ್ತಿದ್ದು? ನಾನೇನ್ ಜಗಳ ಆಡು ಅಂತ ಹೇಳಿದ್ನ? ನಿನ್ನ ತಲೆಕೆ ಜಗಳ ಆಡಿದ್ರೆ ನಾನೇನ್ ಮಾಡ್ಲಿ? ಅಯ್ಯೋ ನಿನ್ನ ದನ ಕೈಯನೆ ಯಾಕಮ್ಮೆ ತಲೆ ಕೆಟ್ಟೋಗಿದ್ದ. ಅವೇ ದುಡ್ಡು ಕಟ್ಕಡೆ ಬಂದ್ಬಿಟ್ಟಿದೆ ಅಂತ ಅರ್ಜೆಂಟ್ ಏನಿತ್ತವ? ಅವೇ ನಾ ಕೇಳಬಾರ್ದು, ಯಾರು ಕೇಳ್ದೆ ಅಂತ ಹಿಂಗ್ ಹೊಡ್ದೆ? ದನ ಕೈಯೋನೆ, ನಾನು ನಿನ್ಗೆ ಹೊಡೆದಿದ್ದು ನೀನ್ ನನ್ಗೆ ಪ್ರಶ್ನೆ ಮಾಡ್ದಿ ಅಂತಲ್ಲ, ನನ್ನ ಸೊಸೆ ಮೇಲೆ ನಿನ್ ಕೈ ಮಾಡ್ದೆ ಅಂತ. ಓಹೋ, ಆಗ್ಲೇ ನಿನಗೆ ದೂರವಾಣಿ ಮುಖಾಂತರ ದೂರ ದಾಖಲಾಗದ ಅಂದಂಗ ಆಯ್ತು. ನಾನೇನು ಹೇಳಲಿಲ್ಲ, ಅತ್ತೆ ಮನೆ ಫೋನ್ ಮಾಡಿ ಕೇಳಿದ್ರು, ಅದಕ್ಕೆ ಹೇಳ್ಬಿಟ್ಟಿ. ನನ್ನ ಸೊಸೆಗೆ ಹೊಡಿಯಕ್ಕೆ ನಿನ್ಗೆ ಹೆಂಗ್ಲ ಮನ್ಸು ಬಂತು? ನೀನೇನ್ ಮನುಷ್ಯನ ಇಲ್ಲ ದೆಯ್ಯನ? ನಾ ಯಾನ ಅಂತ ನಾನು ಎತ್ತಿರ ನಿನಗೆ ಗೊತ್ತಾಗಬೇಕು. ನನಗೆ ಎದುರು ಮಾತಾಡಿಯೇನಡ? ನಿನಗೆ ಎಷ್ಟು ಕೊಬ್ಬಿರ್ಬೇಕು? ಅವಯ್ ನನ್ನ ಮಾತು ಪಾಪ ಬಂದು ನೀನ್ ನನಗೆ ಹೊಡೆದೆ, ನಾನು ಅಷ್ಟೇ. ಇವ್ರು ಮಾಡೋ ಮಾತು ಪಾಪ ಬಂದು ಹೊಡೆದು ಬಿಟ್ಟಿ. ಅವ ಅಣ್ಣಯ್ಯ ಸುಳ್ಳು ಹೇಳ್ತವನೆ. ಅತ್ತೆ ಅಮ್ಮ ನನ್ ಕಾಪಾಡಕ್ ಬಂದಾಗ ಎತ್ತಿದ ಕಪಾಳ ಕೊಡ್ದ್ಬಿಟ್ಟ. ಭೂಪತಿ, ದೊಡ್ಡವ್ರ ಮುಂದೆ ಹಂಗೆಲ್ಲ ಸುಳ್ಳೋಳು ಬರ್ದಕ್ಕೂ ಕೂಸು. ಅವ್ವ ಅವಳೆ ಅಂತ ನನ್ನ ಕೂಸು ಅಂತ ಇದ್ಯಾ? ಅವಂಗೆ ಬುದ್ಧಿ ಚೆನ್ನಾಗ್ ಗೊತ್ತು. ಅವಯ್ ಈಗ ಆಗೋಗದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಊರಿಗೆ ಹೊಟ್ಟು ಬಿಡು. ಯಾಕೆ
ನಾನು ಊರಿಗೆ ಹೋದ್ಮೇಲೆ ನನ್ನನ್ನು ಕರ್ಸೋದಕ್ಕೆ ನನ್ನ ಕೂಸ್ಗೆ ಹೊಡಿಯಕ್ಕ? ಅವಯ್ ಒಂದ್ಸತಿ ಉಂಡ್ ತಟ್ರಲ್ಲ ನಾವು ಉಣ್ಣಲ್ಲ ಅಂದ್ಮೇಲೆ ಒಡದಕ್ಕೆನ್ನು ಪುನಃ ಒಡ್ದನ. ಈ ಚೋರ್ ಚರಣದಾಸ ನಾಟಕವ ನನ್ ಕೂಡ ಆಡ್ಬೇಡ. ನೀನ್ ಈ ಮಟ್ಟಕ್ಕೆ ಬೆಳೆದಿದ್ಯಾ ಅಂದ್ರೆ ನಾಳೆ ನನ್ನ ಸೊಸೆಗೆ ಏನಾದ್ರು ಮಾಡ್ಬಿಟ್ರೆ? ಅವಯ್ ನಾನು ನಿನ್ನ ಮಗ, ನಾನು ಯಾವತ್ತೂ ಅಂತ ಕೆಟ್ಟ ಬುದ್ಧಿ ಮಾಡಲ್ಲ. ಹಾಗಾದ್ರೆ ಅತ್ತೆ ಹೊಡಿಯೋದು ಒಳ್ಳೆ ಬುದ್ಧಿನಾ? ನೀನ್ ನೆಟ್ಟಿಗಿದ್ರೆ ನಾಯ ಕೂಡ ಅವಳು ಹೊಡಿತಿದ್ದಿ. ನೀನ್ ತಪ್ಪು ಮಾಡೋದಕ್ತಾನೆ ಅವಳು ಹೊಡೆದದು. ಅತ್ಯವ್ವ ಹೋಗ್ಲಿ ಬಿಟ್ಬಿಡಿ, ಆಗೋಯ್ತು. ಬಾಬಣ್ಣನ ಕ್ಷಮಿಸ್ಬಿಡಿ. ನೀನು ಕ್ಷಮಿಸ್ಬಿಡ್ಬೋದು, ಆದ್ರೆ ನಾನಲ್ಲ. ಒಂದು ಹೆಣ್ಣಿನ ಮೇಲೆ ಕೈ ಮಾಡವನಂದ್ಮೇಲೆ ಇವ್ನು ಶಿಕ್ಷೆ ಆಗ್ಲೇಬೇಕು. ಅವಯ್ ಈ ಸಣ್ಣ ವಿಷಯಕ್ಕೆಲ್ಲ ಶಿಕ್ಷೆ ಹಾಕ್ಬಿಡವ. ಅಲ್ಲಕ್ಕವ ನೀ ಯಾಕೆ ಹಿಂಗೆ ತಲೆ ಕೂದಲು ಬಿಟ್ಕೊಂಡ್ಬಂದ್ಬಿಟ್ಟಿದೆ? ಮೊದ್ಲೋಗಿ ತಲೆ ಬಾಚ್ಕೊ ಹೋಗು. ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸೋವರೆಗೂ ನಾನು ಈ ಮುಡಿನ ಕಟ್ಟಾಕಿಲ್ಲ. ಆ ರಾಮ 14 ವರ್ಷ ವನವಾಸ ಅನುಭವಿಸೋನೆ, ನೀನು 14 ದಿನ ವನವಾಸ ಅನುಭವಿಸ್ಬೇಕು. ಈಗಿಂದೀಗಲೇ ಅಟ್ಟಿ ಬಿಟ್ಟು ಒಯ್ತಾ ಇರೋ. ನನಗೆ ಈ ಅಟ್ಟಿ ಬಿಟ್ರೆ ಬ್ಯಾರೆ ಅಟ್ಟಿ ಯಾವುದಿದ್ದವ? ಬ್ಯಾರೆ ಏನಾದ್ರು ಶಿಕ್ಷೆ ಕೊಡು. ಪುಟ್ ಮದಿನ ಬುಟ್ಟಿ ರಕ್ಷೆ ಆನೆ ಕಷ್ಟ ಆಯ್ತದೆ. ಅದನ್ನ ಅವಳಿಗೆ ಹೊಡಿಯಕ್ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಪುಟ್ಮಲಿ, ಈಗಲೇ ಅವ್ನ ಬಟ್ಟೆ ಬ್ಯಾಗ್ ತಂದ್ಕೊಡು. ಓ ಬ್ಯಾಗ್ ರೆಡಿ. ಅವಯ್ ಈಗ ನೀನೇ ಆಚೆ ಒಯ್ತ್ಯಾ ಇಲ್ಲ ಕತ್ತಿಡ್ದ ಆಚೆ ದಬ್ಲ? ಮತ್ತೆ ಯಾಕೆ ನಮ್ಮನೆಗೆ ಬಂದಿದ್ದೀರಾ? ನಾ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ ಮಧುರ ಅವ್ರೆ. ಈಗ ನೀವೇ ನನ್ನ ಕೈ ಹಿಡಿದು ನಡೆಸ್ಬೇಕು ಅನ್ನಿ. ಹೆಂಡತಿ ಮೇಲೆ ಕೈ ಮಾಡಿರೋ ಈ ಕೈನ ನಾನ್ ಹಿಡಿದು ನಡೆಸ್ಬೇಕಾ? ನೋ ಚಾನ್ಸ್. ಓಹೋ, ಗಂಟು ಮೂಟೆ ಕಟ್ಕೊಂಡು ಊರ್ ಬಿಟ್ಟು ಹೋಗ್ತಿರೋ ಆಗಿದೆ. ಮೊದ್ಲು ತೊಲ್ಗಿ, ಊರಾದ್ರೂ ನೆಮ್ಮದಿಯಾಗಿರುತ್ತೆ. ಅಣ್ಣಪ್ಪನವ್ರೆ, ನೊಂದಿರೋ ಜೀವನ ನೋಯಿಸ್ಬೇಡಿ, ನಿಮ್ಗೆ ಒಳ್ಳೇದಾಗಲ್ಲ, ಸುಮ್ಮನೆ ರೀ. ರೇ, ಈ ರೀತಿ ಆಟೋ ಹಿಂದೆ ಬರ್ದಿರೋದನ್ನೆಲ್ಲ ಹೇಳ್ಬಿಟ್ರೆ ನನ್ನ ಮನ್ಸು ಕರ್ಗಲ್ಲ ರೀ. ಮೊದ್ಲು ಪುಟ್ಮಲ್ಲಿಯವ್ರ ಜೀವನದಲ್ಲಿ ಆಟ ಆಡೋದನ್ನ ನಿಲ್ಸಿ. ಮಧುರ ಅವ್ರೆ, ಈಗ ನೀವೇ ನನಗೆ ದಾರಿ ತೋರಿಸ್ಬೇಕು. ಇಲ್ಲಾದ್ರೆ ನಾ ಏನಾಯ್ತೀನೋ ನನಗೆ ಗೊತ್ತಿಲ್ಲ. ಅಂಥದ್ದೇನಾಯ್ತು? ಮಧುರ ಅವ್ರೆ, ನೀವು ಹೇಳಿದ್ಮೇಲೆ ಪುಟ್ಮಲ್ಲಿ ತಮ್ಮ ಕ್ಷಮೆ ಕೇಳೋ ಒಂದು ತಟ್ಟಿಗೆ ಹೋದ್ನ. ಅಷ್ಟರಲ್ಲಿ ನಮ್ಮವ್ವ ಬಂದು ಮಕ್ಕಕ್ಕೆ ಮುಗಿದು ಉಪ್ಪಿನಕಾಯಿ ಹಾಕಿ ಅಟ್ಟಿಂದ ಆಚೆ ಕಟ್ಬಿಟ್ಟ. ಈಗ ನೀವೇ ನನಗೆ ಆಶ್ರಯ ಕೊಡಬೇಕು. ನಿಮ್ಮಂತವ್ರಿಗೆ ಆಶ್ರಯ ಕೊಡೋದ ಚಾನ್ಸೇ ಇಲ್ಲ. ನಿಮ್ಮಮ್ಮ ಸರಿಯಾಗೇ ಮಾಡಿದ್ದಾರೆ. ಒಂದ್ ಹೆಣ್ಣಿಗೆ ಅನ್ಯಾಯ ಆದಾಗ ಇನ್ನೊಂದ್ ಹೆಣ್ಣೆ ಕಾಪಾಡ್ಬೇಕು ಅಂತ ಅವ್ರು ಪ್ರೂವ್ ಮಾಡಿದ್ದಾರೆ. ನಿಮಗೆ ಹೀಗೆ ಆಗ್ಬೇಕು. ಮಧುರ ಅವ್ರೆ, ನನ್ನಿಂದ ತಪ್ಪಾಗದೆ ಒಪ್ಕೋತೀನಿ. ಅದಕ್ಕೆ ಅಟ್ಟಿಯಿಂದ ಆಚೆ ಹಾಕ್ಬಿಟ್ಟು ಗಂಡ ಹೆಂಡ್ರನ್ನ ಬ್ಯಾರೆ ಬೇರೆ ಮಾಡೋದು ತಪ್ಪಲ್ವಾ? ನೀವೇ ಹೇಳಿ. ರೇ, ನೀವ್ ಯಾವತ್ರಿ ಪುಟ್ಮಲ್ಲಿಯವ್ರ ಗಂಡನ್ ತರ ನಡ್ಕೊಂಡಿದ್ದೀರಾ? ಅಂದ್ರೆ ಮದ್ವೆ ಆದಾಗಿಂದ ಪುಟ್ಮಲ್ಲಿಯವ್ರ ಮೇಲೆ ದಬ್ಬಳಿಕೆ ನಡೆಸ್ತಾನೆ ಇದ್ದೀರಾ. ಇದು ಗಂಡನ ಲಕ್ಷಣ ಅಲ್ಲ. ಗಂಡ ಹೇಗಿರ್ಬೇಕು ಅಂತ ನನ್ನನ್ನು ನೋಡಿ ಕಲ್ತ್ಕೊಳ್ಳಿ. ಕಷ್ಟದಲ್ಲೂ ನಗಬೇಕು ಅನ್ನಿಸ್ತದಲ್ಲಪ್ಪ. ನಿಮ್ಮ ಮಾತು ಕೇಳೋಕ್ಕಿಂತ ತುಂಬಿ ಹರಿತಾರ ಜೋಗ್ ಜಲಪಾತದಿಂದ ನೆಗೆದು ಬಿಡೋದು ಒಳ್ಳೇದು. ನಿಮ್ದು ಒಂದು ಜನ್ಮ ನೋಡಿದ್ಯಾ ಮಧು, ಮನೆಯಿಂದ ಆಚೆ ಹಾಕಿದ್ರು ಕೊಬ್ಬು ಮಾತ್ರ ಕರಗಿಲ್ಲ. ನೋಡು ನಿನ್ ಮುಂದೆನೆ ಹೇಗ್ ಬೈತಿದ್ದಾರೆ ಅಂತ. ಗೌಡ್ರೆ, ಸುಮ್ನೆ ಇಲ್ಲಿಂದ ಹೋಗಿ. ನಿಮ್ ಜೊತೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಮಧುರ ಅವ್ರೆ, ಹಂಗೆಲ್ಲ ಹೇಳ್ಬೇಡಿ. ನಿಮ್ನೆ ನಂಬ್ಕೊಂಬತ್ತೀನಿ, ನಡ್ನೀರು ಕೈ ಬಿಡ್ಬೇಡಿ. ಅಮಾಯಕ ಹೆಣ್ಣಿನ ಮೇಲೆ ಕೈ ಮಾಡಿದ್ದು ತಪ್ಪಲ್ವಾ? ಆ ತಪ್ಪಿಗೆ ಈ ಶಿಕ್ಷೆ ಕಮ್ಮಿನೇ. ಶಿಕ್ಷೆ ಕೊಡಿ ಮಧುರ ಅವ್ರೆ, ಬ್ಯಾಡ ಅನ್ನಲ್ಲ. ಆದ್ರೆ ಈ ಅಟ್ಟಿಲಿ ಏರ್ಸ್ಕೊಂಡು ಶಿಕ್ಷೆ ಕೊಡಿ. ಇಲ್ಲ ಅಂದ್ರೆ ನೊಂದಿರೋ ಜೀವಕ್ಕಷ್ಟು ಆನೆ ನೋವಾಯ್ತದೆ. ಯಾಕ್ರಿ ಹೇಳಿದ್ದೇನೆ ಹೇಳಿ ಇರಿಟೇಟ್ ಮಾಡ್ತಿದ್ದೀರಾ? ಮಧುರ ಅವ್ರೆ, ನಿಮ್ಮ ಅಟ್ಟಿಲಿರಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ. ಇನ್ನು ಒಂದು ಕ್ಷಣನೂ ನೀವು ಇಲ್ಲಿದ್ರೆ ನಾನೇ ನಿಮ್ ಕತ್ತಿನ ಪಟ್ಟಿ ಹಿಡಿದು ಆಚೆ ಹಾಕ್ಬೇಕಾಗುತ್ತೆ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. ಮಡದಿ ಮಕ್ಕಳು ಸ್ನೇಹಿತರನ್ನು ಮಣ್ಣಿನ ವಶ ಮಾಡಿ ನಡೆದಿಹೆಯಿಂದ ಅಂಧನ ರೀತಿ ಶೋಕದೇ. ಏನೋ ನಿನ್ನ ಗುರಿ. ಗೌಡ್ರೆ
ಬ್ಯಾಗ್ ಹಿಡ್ಕೊಂಡು ಟೂರ್ ಹೊರಟಾಗಿದೆ. ಒಬ್ಬರೇ ಹೋಗ್ತಾ ಇದ್ರೆ ಹೇಳಿ, ನಾನು ಬರ್ತೀನಿ. ಇಲ್ಲಿದ್ದು ಬೇಜಾರಾಗ್ತಾ ಇದೆ. ಇಬ್ರು ಹೋಗಿ ಮಜಾ ಮಾಡ್ಕೊಂಬರೋಣ. ಊರಾಚಲಿರೋ ಸ್ಮಶಾನಕ್ಕೆ ಹೋಯ್ತಾವ್ ನೀವು ಬಂದಯ್ಯ. ಮಾಷಾಣಕ್ಕೆ ಹೋಗಿದ್ರೆ ನೀವು ಒಬ್ಬರೇ ಹೋಗಿ, ನನಗೆ ಹೋಗೋಕ್ಕೆ ಟೈಮ್ ಇದೆ. ಅಡಕ್ಕೆ ಅಕ್ಕಬುಲ್ಲ, ನಾ ಎಲ್ಲಿಗೂ ಹೋಯ್ತಾ ಇಲ್ಲ ಕೂಡ. ನಮ್ಮವ್ವ ಬಂದು ಹೊಟ್ಟಿಯಿಂದ ಆಚೆಗೆ ಹಾಕ್ಬಿಟ್ಟ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ನಡ್ಕೊಂಡು ಹೋಯ್ತಾವ್ನಿ. ದೇವ್ರ ಥರ ನೀ ಸಿಕ್ಬಿಟ್ಟ. ಅಡಕ್ಕೆ ಅಕ್ಕಬುಲ್ಲ, ನಿಮ್ಮ ರೂಮ್ ನೀವು ಒಂಚೂರು ಜಾಗ ಕೊಟ್ಟಯ್ಯ. ಏನ್ ಗೌಡ್ರೆ ಹೀಗೆ ಕೇಳ್ತಾ ಇದ್ದೀರಾ? ಏನು ಮಾಡೋದಪ್ಪ, ಪರಿಸ್ಥಿತಿ ಹಂಗದ. ಏನಾದ್ರು ಮಾಡಿ ಒಂಚೂರು ವ್ಯವಸ್ಥೆ ಮಾಡ. ಗೌಡ್ರೆ, ನೀವು ನನ್ನ ರೂಮನ್ನ ನೋಡಿದ್ದೀರಾ. ನಾನು ಒಬ್ಬನೇ ಆಗಿದ್ರೆ ಏನೋ ಯೋಚನೆ ಮಾಡ್ಬೋದಾಗಿತ್ತು. ನನ್ನ ಜೊತೆ ವಿಜಿನೂ ಇರ್ತಾನೆ. ನಮಗೆ ಜಾಗ ಸಾಕಾಗದೆ ಒಬ್ರ ಮೇಲೆ ಒಬ್ರು ಮಲಗಿರ್ತೀವಿ. ಅಂದ್ರೆ ಅಷ್ಟು ಚಿಕ್ಕ ಜಾಗ ಅಂದೆ. ನೀವಿರಕ್ಕಾಗಲ್ಲ ಬಿಡಿ. ತೊಂದ್ರೆ ಇಲ್ಲ, ನೀವು ಒಪ್ಕೊಂಡ್ರೆ ನಿಮ್ಮಿಬ್ರ ಮೇಲೆ ನಾ ಮನೆ ಕತ್ತೀನಿ. ಇಲ್ಲ ಅನ್ಬೇಡ ಕೂಡ. ಗೌಡ್ರೆ, ನಮ್ಮ ರೂಮಿಗೆ ಬರೋ ಯೋಚನೆನ ಬಿಟ್ಬಿಡಿ. ಇಲ್ಲೇ ಲಾಡ್ಜಲ್ಲಿ ರೂಮ್ ಹಾಕಿ, ಯಾರ್ದು ಕಾಟ ಇರಲ್ಲ. ನಿಮ್ಮ ಫೀಲಿಂಗ್ನ ಮರೆಯಕ್ಕೆ ಎಣ್ಣೆ ಹೊಡ್ಕೊಂಡು ಆರಾಮಾಗಿರ್ಬೋದು. ಬದುಕ ದಾರಿ ತೋರಿಸು ಅಂದ್ರೆ ಸಾಯ ದಾರಿ ತೋರಿಸ್ತಾನೆ. ಸ್ಮಶಾನಕ್ಕೆ ಹೋಗ್ತೀನಿ ಅಂದ್ರಲ್ಲ, ಅಷ್ಟ್ರಲ್ಲಿ ಎಲ್ಲ ಆಸೆ ತೀರ್ಸ್ಕೊಂಬಿಡಿ ಎಂದೆ. ಅದಕ್ಕೆ ಕಬುಲ, ಇನ್ನೊಂದೇ ಒಂದು ಆಸೆ ಇದೆ, ಅದನ್ನ ಈಡೇರ್ಸಿಯಾ? ಏನ್ ಗೌಡ್ರೆ? ನಿನ್ನ ಸಾಯಿಸ್ಬೇಕು ಅನ್ಕೊಂಡಿನಿ. ನೆಟ್ಟು ಬದುಕ್ತೀನಿ ಅಂದ್ರೆ ಬದುಕಕ್ಕೂ ಬಿಡಲ್ಲ ಇವರೆಲ್ಲ ನನ್ನ ನೆಗ. ಗೌಡ್ರೆ, ಎಂತ ಮಾರ್ರೆ ಬ್ಯಾಗ್ ಇಟ್ಕೊಂಡು ಎಲ್ಲಿಗೆ ಹೊರಟಿರಿ? ಏನ್ ಮಾಡೋದು ಇನ್ಸ್ಪೆಕ್ಟ್ರೆ, ಹಣೆ ಬರೋ ಸರಿ ಇಲ್ಲ. ಎಂತ ಆಯ್ತಂದಲ್ಲಿ ಹೇಳಿ ಗೌಡ್ರೆ, ನಾನು ಇಪ್ಪುದೇ ನಿಮ್ಮ ಸೇವೆಗಾಯಿ. ಇನ್ಸ್ಪೆಕ್ಟ್ರೆ, ಇಷ್ಟ ಆಯ್ತು. ಅಯ್ಯಬ್ಯಾ, ಹೆಂಡತಿ ಮೇಲೆ ಕೈ ಮಾಡುವಷ್ಟು ದೊಡ್ಡ ಕ್ರೈಮ್ ಮಾಡ್ರೆ. ಉಟ್ಮಲ್ಲಿ ಅವರೆಲ್ಲರೂ ಕಂಪ್ಲೇಂಟ್ ಕೊಟ್ರೆ 1 ವರ್ಷ ಒಳಗೆ. ಮೊದ್ಲೇ ಕಬ್ಬು ಒಣಗೋಗದ, ನೀರು ಕಟ್ಟ ಮಾತಾಡೋದು ಬಿಟ್ಟು ಬೆಂಕಿ ಹಾಕ ಮಾತಾಡ್ತಿದಾರಲ್ಲ. ಇನ್ಸ್ಪೆಕ್ಟ್ರೆ, ಒಂದು 14 ದಿನ ನಿಮ್ಮ ಮಟ್ಟಿಲಿರೋಕೆ ಜಾಗ ಕೊಡಿ. ಎಷ್ಟೇ ಖರ್ಚಾಗ್ಲಿ ಅರ್ಧ ದುಡ್ಡು ಕೊಡ್ತೀನಿ. ಇನ್ನರ್ಧ ಹೇಗೆ ಕೊಡ್ತೀರಿ? ನಿಮ್ಮೆಂಡ್ರು ನಿಮ್ಮನ್ನ ಹಟ್ಟಿಯಿಂದ ಆಚೆ ಹಾಕ್ತಾರಲ್ಲ, ಆಗ ನಮ್ಮ ಮಟ್ಟಿಲಿ ಇಟ್ಕೊಂಡು ಅರ್ಧ ದುಡ್ಡು ಇಸ್ಕೊಂಡು ಚುಪ್ತ ಮಾಡ್ಬಿಡ್ತೀನಿ. ನೀವು ಭಯಂಕರ ಪಾಕಡ ಇದ್ರಿ ಮರ್ರೆ. ಇನ್ನೊಂದು ಸತಿ ಪುಟ್ಮಲ್ಲಿ ಅವ್ರ ಮೇಲೆ ಕೈ ಮಾಡ್ರೆ ಪರಪ್ಪನ ಅಗ್ರಹಾರದಲ್ಲಿ ಪರ್ಮನೆಂಟ್ ಹಾಂಗ್ ಮಾಡಿಬಿಡ್ತೆ. ಇನ್ಸ್ಪೆಕ್ಟ್ರೆ, ಆಗಿರೋ ನಾವು ನಮ್ಮ ಮರೆಯೋಕ್ಕೋಸ್ಕರ ಹಿಂಗೆ ಆಟಗುಳಿ ಮಾಡಿದ್ವಿ. ನಿಮ್ಮ ಮಟ್ಟಿಲೋಸಿ ಜಾಗ ಕೊಟ್ಟಾರ್ಯಾ? ಜಾಗ ಕೊಡೋಕೇನು ತೊಂದರೆ ಇಲ್ಲ ಮರ್ರೆ, ಆದ್ರೆ ನನ್ನ ಹೆಂಡ್ತಿನ ಒಂದು ಮಾತು ಕೇಳಕ. ಅದಕ್ಕೇನಂತೆ, ನಾ ಇರ್ತೀನಿ ಅಂದ್ರೆ ಅವ್ರು ಖುಷಿ ಪಡ್ತಾರೆ. ಯಾವ ತಂಗಿ ತಾನ ಅಣ್ಣ ಹಟ್ಟಿಗೆ ಬರ್ತಾನೆ ಅಂದ್ರೆ ಬೇಡ ಅಂದಳಿ ಹೋಳಿ ಮಾತಲ್ಲೇ ಭಯಂಕರ ಒಗ್ಗರಣೆ ಹಾಕ್ತಿರಲ್ದ. ಏನ್ ಮಾಡೋದು ಇನ್ಸ್ಪೆಕ್ಟ್ರೆ, ನನ್ನ ಕುಲ್ ಕಸ್ಬೆ ಅದಲ್ವಾ. ನಂಗೆ ತಂಗಿ ಅವನು ಫೋನ್ ಮಾಡಿ, ಇಡ್ತೆ. ನೀವು ಚಾಕ್ ತಕೊಂಡಲ್ಲ ನಂಗೆ ಗೊತ್ತಾಯ್ತು. ನಾನು ಕರ್ಕೊಂಬಂದಲ್ಲ ಅನ್ನಕ್ಕೆ ಉಗ್ದಿರ್ತಾರಲ್ವಾ? ಉಗದ್ ಹೌದು, ಕರ್ಕ ಬನ್ನಿ ಅಂದಳಿ ಉಗದ್ದಲ್ಲ, ಕರ್ಕ ಬತ್ತೆ ಅಂದಳಿ ಹೇಳೋದಕ್ಕೆ ಉಗದ್. ಹೆಂಡತಿ ಮೇಲೆ ಕೈ ಮಾಡಿದವ್ರನ್ನ ಮನೆ ಕರ್ಕ ಬಂದ್ರೆ ನಿಮ್ಗೂ ಅದೇ ಬುದ್ಧಿ ಬತ್ತತ್ತ. ಅವ್ರನ್ನ ಮನೆ ಕರ್ಕ ಬಂದ್ರೆ ಅವ್ರೊಟ್ಟಿಗೆ ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕ್ತೆ ಅಂದಳ. ಪುಟ್ಟಮಲ್ಲಿಯವರೇ, ನಿಮ್ಗೆ ಈಗ ಆಗಬಾರ್ದಾಗಿತ್ತು, ಆಗ್ಬಿಟ್ಟಿದೆ. ಹೀಗಾಗುತ್ತೆ ಅಂತ ಯಾರಿಗೆ ತಾನೇ ಗೊತ್ತಿರುತ್ತೆ? ಹೀಗಾಗಿರೋದ್ರಿಂದ ನೀವು ಈ ರೀತಿ ಕೂತ್ಕೊಳ್ಳೋದು ತಪ್ಪು. ನೀವು ಮೊದಲೇಗಿದ್ರೋ ಈಗಲೂ ಹಾಗೇ ಇದ್ದು ಬಿಡಿ. ನೀವು ಹಾಗಾದ್ರೂ ಇರಿ, ಹೀಗಾದ್ರೂ ಇರಿ, ನಾನು ಮಾತ್ರ ನಿಮ್ಮ ಜೊತೆಲಿ ಹೀಗೆ ಇರ್ತೀನಿ. ಚಂದನ್ ಅವ್ರೆ, ನೀವೇನ್ ಹೇಳ್ತಾ ಇದ್ದೀರೋ ನನ್ಗೆ ಅರ್ಥ ಆಯ್ತಿಲ್ಲ ಅನ್ನಿ. ನಾನು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ, ಇನ್ನು ನಿಮ್ಗೆ ಹೇಗೆ ಅರ್ಥ ಆಗುತ್ತೆ ಹೇಳಿ? ಚಂದನ್ ಅವ್ರೆ, ಯಾಕೋ ಒಬ್ಬೊಬ್ರೆ ಮಾತಾಡ್ಕೊತಾ ಇದ್ದೀರಿ? ಏನಾಯ್ತು? ಮೈಗೂ ಹುಷಾರಿಲ್ವಾ? ಮೈಗಷ್ಟೇ ಅಲ್ಲ ಪುಟ್ಟಮಲ್ಲಿಯವರೇ, ಮನ್ಸ್ಗೂ ಹುಷಾರಿಲ್ಲ. ಚಂದನದ ಗೊಂಬೆ ಥರ ಇದ್ದು ನೀವು ಮುದುಡಿದ ತಾವರೆ ಥರ ಆಗಿರೋದನ್ನ ನೋಡಿಕೊಂಡು ನಾನು ಹೇಗೆ ಖುಷಿಯಾಗಿರಲಿ? ನಂದಕ್ಕೂ ನೀವ್ಯಾಕೆ ಬೇಜಾರು ಮಾಡ್ಕೊಂಡಿರಿ ಬಿಡಿ, ಎಲ್ಲ ನಾನು ಹಣೆ ಬರ ಅನುಭವಿಸ್ತೀನಿ. ಪುಟ್ಟಮಲ್ಲಿಯವರೇ, ಹಣೆ ಬರನ ಬದಲಾಯಿಸ್ಕೊಳ್ಳೋ ಟೈಮ್ ಬಂದಿದೆ. ಗೌಡ್ರು ಎಂತವ್ರು ಅಂತ ಗೊತ್ತಾಯ್ತಲ್ಲ, ಇನ್ಮೇಲೆ ಅವ್ರ ಜೊತೆ ಇರೋ ಯೋಚನೆ ಬಿಟ್ಟು ಬೇರೆ ಯೋಚನೆ ಮಾಡಿ. ಆಗ ಕೆನ್ನೆ ಮೇಲೆ ಹೊಡೆದಿರೋ ಕಲೆ ಇರಲ್ಲ, ಮುತ್ತಿನ ಕಲೆ ಇರುತ್ತೆ. ಮಾಯ್ಕಾರ ಏನಿದು ಅಪಸ್ವರ? ಚಂದನ್ ಅವ್ರೆ, ಯಾಕಿಂಗೆಲ್ಲ ಮಾತಾಡಿರಿ? ನಿಮ್ಮ ಪರಿಸ್ಥಿತಿ ನೋಡಿ ನನ್ಗೇನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆದರೆ ನಿಮ್ಗೆ ಒಳ್ಳೇದಾಗ್ಲಿ ಅಂತಾನೆ ಆಶಿಸ್ತೀನಿ. ಚಂದನ್ ಅವ್ರೆ, ನೀವು ನನ್ಗೆ ಒಳ್ಳೇದಾಗ್ಬೇಕು ಅಂತ ಬಯಸ್ತಿದ್ದೀರಿ ತಾನೇ? ಹಂಗಾರೆ ನಮ್ಮ ಪಾಪಣ್ಣ ಎಲ್ಲವ್ರೆ ಹೆಂಗವ್ರೆ ಅಂತ ಉಸಿ ತಿಳ್ಕೊಂಡು ಹೇಳಿ. ಅವ್ರು ನೋಡಿದೆ ನಂಗೆ ಸಾನೆ ಬೇಜಾರಾಯ್ತದ. ಹೋಗಿ ಬಂದು ಗಡಿಯಾರದ ಮುಳ್ಳನ್ನೇ ನೋಡಿದ್ರು ಅನ್ನೋ ಹಾಗೆ ಇವ್ರು ಯಾವಾಗಲೂ ಗೌಡ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಚಂದನ್ ಅವ್ರೆ, ಯಾಕೆ ಸುಮ್ಮನಾಗ್ಬಿಟ್ರಿ? ಪುಟ್ಟಮಲ್ಲಿಯವರೇ, ಗೌಡ್ರು ನಿಮ್ಗೆ ಹೊಡೆದ್ರು ಅವ್ರ ಮೇಲಿನ ಪ್ರೀತಿ ಕಡಿಮೆ ಆಗಿಲ್ವಾ? ಅಂತ ಮನುಷ್ಯತ್ವ ಇಲ್ದಿರೋ ಮನುಷ್ಯನ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಹಂಗೆಲ್ಲ ಹೇಳ್ಬೇಡಿ. ನಮ್ಮ ಬಾಬಣ್ಣ ನನಗೆ ಹೊಡಿಲಿ ಬಡಿಲಿ, ಬೇಕಾದ್ರೆ ನನ್ನ ಸಾಯಿಸ್ಬಿಡ್ಲಿ, ನಂಗೆ ಏನು ಬೇಜಾರಿಲ್ಲ. ಯಾಕಂದ್ರೆ ಅವರು ನನ್ನ ಗಂಡ. ಅವ್ರ ಗಂಡ ಅಲ್ಲ, ಭಂಡ. ಏನಾದ್ರೂ ನನ್ನ ಕೈಗೆ ಸಿಕ್ಕರೆ ಬೀದಿಲ್ ನಿಲ್ಸಿ ಮಾನ ಹರಾಜ್ ಹಾಕ್ಬಿಡ್ತೀನಿ. ಚಂದನ್ ಅವ್ರೆ, ನೀನು ಒಂದೇ ಒಂದು ಮಾತು ನಮ್ಮ ಬಾಬಣ್ಣನ ಬಗ್ಗೆ ಮಾತಾಡಿದ್ರೆ
ಬೈದೆ ನಿನ್ ಗಂಡ ಎಲ್ಲವನೇ ಹೆಂಗವನೆ ಅಂತ ನಾನ್ ತಿಳ್ಕೊಂಬಂದ್ ಹೇಳ. ಅತ್ಯವ್ವ ನೀವ ನಾನೇ ನಿಮ್ಮ ಅತ್ತೆವ್ವ. ನಿನಗೆ ಹಿಂಗ್ ಮಾಡಿದ್ನಲ್ಲ ಅಂತ ಅವನು ಬುದ್ಧಿ ಕಲ್ಸಕ್ ಅಟ್ಟಿ ಬಿಟ್ಟು ಆಚೆ ಕಳ್ಸಿದ್ರೆ ನೀನ್ ಅವನ ಬಗ್ಗೆನೇ ಯೋಚನೆ ಮಾಡಿಯಾ? ಸರಿ ಬಿಡು, ನಾನೇ ಅವನ್ನ ಹುಡ್ಕೊಂಡೋಗಿ ತಪ್ಪ ಅಂತ ಕ್ಷಮೆ ಕೇಳಿ ಅವ್ನ ನಟ್ಟಿಗೆ ಬಿಟ್ಟು ನಾನು ನಿಮ್ಮಲ್ಲಿ ಕೊಂಡೊಯ್ತೀನಿ. ಅತ್ಯವ್ವ ಹಂಗೆಲ್ಲ ಹೇಳ್ಬೇಡಿ, ನೀವ್ ಹೇಳ್ದಂಗೆ ಕೇಳ್ತೀನಿ. ಬಾಮಣ್ಣ ಬೇಕಾದ್ರೂ ವನವಾಸ ಅನುಭವಿಸ್ಲಿ. ಕರೆಕ್ಟಾಗಿ ಹೇಳಿದ್ರಿ ಪುಟ್ಟಮಲ್ಲಿ ಅವರೇ, ಕಬ್ಬಣ ಯಾರಿಗೆ ಬಗ್ಬೇಕೋ ಅವ್ರಿಗೆ ಬಗ್ಗೋದು. అంటే ನೀವು ತುಂಬಾ ಬ್ರಿಲಿಯಂಟ್, ಮಾತಲ್ಲೇ ಪಂಚ್ಕೊಟ್ಬಿಡ್ತೀರಾ. ನೀನ್ ಇನ್ನೂ ಇಲ್ಲೇ ಇದ್ರೆ ಕೈಯಲ್ಲೇ ಪಂಚ್ಕೊಡ್ತೀನಿ. ಐ ಡೋಂಟ್ ಲೈಕ್ ಇಟ್. ಓಯ್ ಮಾಸ್ಟ್ರೆ, ನನ್ನ ಮೇಲೆ ಬೆಟ್ಟಿ ಇದ್ರೆ ನನ್ನ ಕೆಂಪು ದಂಡೆಗೆ 4 ಬೊಟ್ಟಿ, ಆದ್ರೆ ಈ ನಮ್ಮನೆ ಮಾತನಾಡಿಸದೆ ಹೋಗ್ತಿರೋದು ಸಮ ಅಲ್ಲ. ಏನ್ ಮಾಡೋದೋಡ, ನನ್ನ ಪರಿಸ್ಥಿತಿನೇ ಹಂಗದ. ಈ ಟೈಮ್ಲಿ ನಾನು ಯಾರನ್ನ ಮಾತಾಡ್ಸೋರು ಪ್ರಯೋಜನ ಇಲ್ಲ. ಅದಕ್ಕೆ ನನ್ನ ಪಾಡ ನಾವು ಹೋಯ್ತಾವನಿ, ನಿನ್ನ ಪಾಡ ನೀವು ಹೋಗು. ಓಯ್, ನಿಮ್ಮನ್ನು ನೋಡ್ತಾ ಇದ್ರೆ ಕಸ್ತೂರಿ ನಿವಾಸದಲ್ಲಿ ಅಣ್ಣವರು ಎಲ್ಲವನ್ನು ಕಳ್ಕೊಂಡು ಇರುವ ಪಾರಿವಾಳವನ್ನು ಮಾರಿ ಪಶ್ಚಿಮದ ಕಡೆಗೆ ಹೋಗ್ತಿರುವಾಗೆ ಮಾತಾಡ್ತಿದ್ರಲ್ವಾ? ನನ್ನ ಪರಿಸ್ಥಿತಿನೂ ಒಂಥರ ಹಂಗೆ ಆಗ್ಬಿಟ್ಟದ ಕಡ. ಆದ್ರೆ ಅಲ್ಲಿ ಅಣ್ಣ ಅವರು ಎಲ್ಲನೂ ಕಳ್ಕೊಂಡು ಹೋಯ್ತಾರೆ, ಆದ್ರೆ ನಾನು ಇಲ್ಲಿ ಯಾನು ಕಳ್ಕೊಳ್ದು ಎಲ್ಲರನ್ನು ಬಿಟ್ಟು ಹೋಯ್ತಾವನಿ. ಐ ಲೈಕ್ ಇಟ್. ಅದಕ್ಕೆ ನನ್ನ ಕಷ್ಟನ ಯಾರು ತಾವು ಹೇಳ್ಕೊಳ್ಳಲ್ಲ ಅನ್ನೋದು. ಕಷ್ಟ ಹೇಳ್ಕೊಂಡ್ರೆ ಸಹಾಯ ಮಾಡೋದು ಬಿಟ್ಬಿಟ್ಟು ಲೈಕ್ ಅಂತ ಕಮೆಂಟ್ ಮಾಡ್ತಾರೆ. ಓಯ್ ಅಣ್ಣಪ್ಪ, ಗಾಂಧಿನಗರಕ್ಕೆ ಒಂದು ದಾರಿ ಆದರೆ ಸದಾಶಿವ ನಗರಕ್ಕೆ ಒಂದು ದಾರಿ ಅನ್ನುವ ಹಾಗೆ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ನಿಮ್ಮ ಸಮಸ್ಯೆಗೆ ನಾನು ಸಹಾಯ ಮಾಡ್ತೇನೆ. ಎಂತ ಆಯ್ತು ಅಂತ ಹೇಳಿ. ಅದೇನಾಯ್ತು ಗೊತ್ತಡ, ಇಷ್ಟ ಆಯ್ತು. ಐ ಡೋಂಟ್ ಲೈಕ್ ಇಟ್. ಇತ್ತಕನ ಮೇಲೆ ನೀವು ಕೈ ಮಾಡಿದಿರಾ? ಇರ್ಲಿ ಬಿಡಿ, ಗಂಡ ಹೆಂಡತಿ ಆದ್ಮೇಲೆ ಕೈ ಮಾಡೋದು ಇನ್ನೊಂದು ಮಾಡೋದು ಸಹಜ, ಅಂದ್ರೆ ಪ್ರೀತಿ ಮಾಡೋದಿಲ್ಲ ಸಹಜ. ಆದ್ರೆ ನಿಮ್ಮಿಂದ ದೂರ ಇದ್ರೆ ಪುಟ್ಟಕ ನೆಮ್ಮದಿಯಲ್ಲಿ ಇರುವುದಿಲ್ಲ. ಅದಕ್ಕೆ ನಿಮಗೆ ಇರ್ಲಿಕ್ಕೆ ಜಾಗೆ ನಾನು ಕೊಡ್ತೇನೆ. I like it. Get.